ಚಲಿಸ್ತಾ ಇದ್ದಂತ ಬಸ್ ಮೇಲೆ ಬಿದ್ದ ರೈಲ್ವೆ ಬ್ರಿಡ್ಜ್ ಶೀಟ್ ಬಸ್ ಎಂಟ್ರಿ ಆಯಿತು. ಆಗಲೇ ಶೀಟ್ ಕೆಳಗಡೆ ಬೀಳುತ್ತೆ. ಒಂದು ರೀತಿಯಾಗಿ ದೊಡ್ಡ ದುರಂತ ಇಲ್ಲಿ ಆಗಿರುವಂಥದ್ದು ಆನಂದರಾವ್ ವೃತ್ತದ ಬಳಿಯ ರೈಲ್ವೆ ಅಂಡರ್ ಪಾಸ್ನಲ್ಲಿ ಆಗಿರುವಂತಹ ಘಟನೆ. ಚಲಿಸ್ತಾ ಇದ್ದಂತಹ ಬಸ್ ಮೇಲೆ ಬಿದ್ದ ರೈಲ್ವೆ ಬ್ರಿಡ್ಜ್ ಶೀಟ್ ಬಸ್ ಎಂಟ್ರಿ ಆಗುತ್ತೆ, ಆಗಲೇ ಶೀಟ್ ಬೀಳುತ್ತೆ. ಆನಂದರಾವ್ ವೃತ್ತದ ಬಳಿಯ ರೈಲ್ವೆ ಅಂಡರ್ ಪಾಸ್ನಲ್ಲಿ ನಡೆದಿರುವಂತಹ ಘಟನೆ. ಬಿಎಂಟಿಸಿ ಬಸ್ ಚಲಿಸುತ್ತಿದ್ದಾಗಲೇ ಕುಸಿದ ಕಬ್ಬಿಣದ ಶೀಟ್. ಬಸ್ ಚಲಿಸ್ತಾ ಇದ್ದಾಗಲೇ ಏಕಾಏಕಿ ತುಂಡಾಗಿ ಬಿದ್ದ ಶೀಟ್. ರಸ್ತೆ ಅಂಡರ್ ಪಾಸ್ನಲ್ಲೂ ಯಾರು ನಿಂತಿರಲಿಲ್ಲ. ದೊಡ್ಡ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಟ್ರಾಫಿಕ್ ಪೊಲೀಸರಿಂದ ತೆರವು ಕಾರ್ಯ ನಡೆಯಿತು. ಶೀಟ್ ಬಿದ್ದ ಹಿನ್ನೆಲೆ ಎರಡು ಬದಿಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಯಿತು. ಎರಡು ಬದಿಯ ರಸ್ತೆ ಬ್ಲಾಕ್, ವಾಹನ ದಟ್ಟಣೆ ಜಾಸ್ತಿ ಆಗಿತ್ತು. ಒಂದು ರೀತಿಯಾಗಿ ಮೇನ್ ಸರ್ಕಲ್, ಅದು ಮೇನ್ ಆಗಿ ಬಸ್ಗಳೆಲ್ಲ ಓಡಾಡಿಕೊಂಡು ನಡೆಸುವಂತಹ ಜಾಗ ಗಮನಿಸ್ತಾ ಇದ್ದೀವಿ ನಾವು ದೃಶ್ಯಾವಳಿಗಳಲ್ಲಿ. ರೈಲ್ವೆ ಅಂಡರ್ ಪಾಸ್ ಮೇಲ್ಗಡೆ ಇರುವಂಥ ಕಬ್ಬಿಣದ ಶೀಟ್, ಯಾರು ಕೂಡ ಅಲ್ಲಿ ನಿಂತಿರಲಿಲ್ಲ, ಯಾರಿಗೂ ಕೂಡ ಪ್ರಾಣಾಪಾಯ ಸಂಭವಿಸಿಲ್ಲ. ಜಸ್ಟ್ ಮಿಸ್ ಆಗಿದೆ. ಬಸ್ ಮೂವ್ ಆಗ್ತಾ ಇದ್ದಂತೆ ಅದು ಶೀಟ್ ಬಿದ್ದಿರುವಂಥದ್ದು ಕೂಡ. ಸೊ ಹೀಗಾಗಿ ಅಪಾಯ ಅಂತೂ ಯಾರಿಗೂ ಇಲ್ಲ. ಬಟ್ ಸ್ವಲ್ಪ ಹೊತ್ತು ಅಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿರೋದ್ರಿಂದ, ವಾಹನ ಹೆಚ್ಚಾಗಿ ಅಲ್ಲಿ ಚಲಿಸ್ತಾ ಇರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿತ್ತು. ಈ ರೀತಿಯಾದಂಥ ತೊಂದರೆ ಆಗಿತ್ತು. ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯಾದಂಥ ಅಪಾಯ ಸಂಭವಿಸಿಲ್ಲ. ಇನ್ನು ಇದೇ ವಿಚಾರಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ಒಂದು ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ನೋಡ್ಕೊಂಡು ಬರೋಣ. ನಿಂದ ಮಲ್ಲೇಶ್ವರಂಗೆ ಸಂಪರ್ಕ ಕಲ್ಪಿಸುವಂತಹ ಶೇಷಾದ್ರಿಪುರಂ ಏನು ರಸ್ತೆ ಇದೆ, ಆ ರಸ್ತೆ ಮಧ್ಯಭಾಗದಲ್ಲಿ ಕಾಣ್ತಾ ಇರುವಂತಹ ಒಂದು ರೈಲ್ವೆ ಬ್ರಿಡ್ಜ್ ಏನಿದೆ, ರೈಲ್ವೆ ಬ್ರಿಡ್ಜ್ ಕೆಳಗಡೆನೆ ಈ ರೀತಿಯಾಗಿ ಒಂದು ಬಸ್ ಹೋಗ್ತಾ ಇರುವಂತಹ ಬಿಎಂಟಿಸಿ ಬಸ್ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಬ್ರಿಡ್ಜ್ ಶೀಟ್ ಬಿದ್ದಿರುವಂತಹದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಯಾವ ರೀತಿಯಾಗಿ ಈ ಶೀಟ್ ಬಸ್ ಮೇಲೆ ಬಿದ್ದಿದೆ. ಬಸ್ಸಿನ ಬಳಿಕ ಎಚ್ಚೆತ್ತುಕೊಂಡಿರುವಂತಹ ಇಲ್ಲಿಯ ಸ್ಥಳೀಯ ಟ್ರಾಫಿಕ್ ಪೊಲೀಸರು ಏನಿದ್ದಾರೆ, ಅವರು ಸ್ಥಳಕ್ಕೆ ಭೇಟಿ ನೀಡಿ ಅದೇ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇದನ್ನ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸೊ ಇದೀಗ ತಾವು ಗಮನಿಸ್ತಾ ಇರ್ಬೋದು, ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ರೈಲ್ವೆ ಟ್ರ್ಯಾಕ್ನ ಏನು ಬ್ರಿಡ್ಜ್ನ ಒಂದು ಶೀಟ್ ಇದೆ ಅದು ಬಿದ್ದಿರುವಂತಹದ್ದು. ಅದನ್ನ ತೆರವು ಮಾಡುವಂತಹ ಕೆಲಸವನ್ನ ಸದ್ಯಕ್ಕೆ ಮಾಡಲಾಗ್ತಾ ಇರುವಂಥದ್ದು. ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಈ ಒಂದು ಶೀಟ್ನ ತೆರವು ಕೆಲಸವನ್ನ ಮಾಡಲಾಗ್ತಾ ಇರುವಂಥದ್ದು. ಸೊ ಸದ್ಯಕ್ಕೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿ ಆಗಿಲ್ಲ, ಯಾರಿಗೂ ಸಮಸ್ಯೆಗಳಾಗಿಲ್ಲ. ಅದರ ಜೊತೆಗೆ ಬಸ್ಗೂ ಮೇಲ್ಭಾಗದಲ್ಲಿ ಬಿದ್ದಿರೋದ್ರಿಂದ ಒಂದು ಸ್ವಲ್ಪ ಏನೋ ಮೇಲ್ಭಾಗದಲ್ಲಿ ಒಂದಷ್ಟು ಹಾಳಾಗಿರುವಂತಹ ಸಾಧ್ಯತೆ ಇದೆ. ಆದರೆ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿಯಾಗಿಲ್ಲ. ಸದ್ಯಕ್ಕೆ ಎಚ್ಚೆತ್ತುಕೊಂಡಿರುವಂತಹ ಸ್ಥಳೀಯ ಟ್ರಾಫಿಕ್ ಪೊಲೀಸರು ಏನಿದ್ದಾರೆ ಇದನ್ನ ಕ್ಲಿಯರ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಎರಡೂ ಭಾಗಗಳಲ್ಲೂ ಸಹ ವೆಹಿಕಲ್ಗಳನ್ನ ಸಂಪೂರ್ಣವಾಗಿ ನಿಷೇಧವನ್ನ ಮಾಡಲಾಗ್ತಾ ಇದೆ. ಆ ಭಾಗದಲ್ಲೂ ನೋಡ್ಬೋದು, ಜೊತೆಗೆ ಈ ಭಾಗದಲ್ಲೂ ಸಹ ಓಡಾಡುವಂತಹ ವಾಹನ ಸವಾರರನ್ನ ಸಹ ಸಂಪೂರ್ಣವಾಗಿ ನಿಲ್ಲಿಸಿ ಸದ್ಯಕ್ಕೆ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಸದ್ಯಕ್ಕೆ ಆಗಿಲ್ಲ ಅನ್ನುವಂಥದ್ದು ಒಂದು ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು. ಯಾವುದೇ ಒಂದು ಕೆಲಸಗಳು ಆಗಬೇಕು ಅಂತಂದ್ರೆ ಮೊದಲಿಗೆ ನಮ್ಮ ಜಿಬಿ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾವುದೇ ಗಮನ ವಹಿಸೋದಿಲ್ಲ ಅನ್ನುವಂತಹದ್ದು. ಅದರ ಜೊತೆಗೆ ಸದ್ಯಕ್ಕೆ ಇದೊಂದು ಅಪಾಯದಿಂದ ಯಾವುದೇ ರೀತಿಯಾಗಿ ಸಮಸ್ಯೆಗಳು ಆಗದೇನೆ ಕ್ಲಿಯರ್ ಆಗಿರುವಂತಹದ್ದು. ಒಟ್ಟಾರೆಯಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನು ನೀಡಬೇಕಾಗಿತ್ತು. ಸದ್ಯಕ್ಕೆ ಸ್ಥಳೀಯ ಪೊಲೀಸರಿಗೆ ಭೇಟಿಯನ್ನು ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗನ್ಯ, ಬೆಂಗಳೂರು.